ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಳ್ಳಾರಿಯಲ್ಲಿ ಬಂದಿದ್ದೇನೆ. ಒಬ್ಬರು ರೈತರು ಜೇನು ಸಾಕಾಣಿಕೆ ಮಾಡಬೇಕಂತ ಇಂಟ್ರೆಸ್ಟಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಜೇನು ಪೆಟ್ಟಿಗೆಯನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಇಲ್ಲಿ ರೈತರು ಹಾಯ್ ಸರ್, ನಮಸ್ಕಾರ ಸರ್. ನಮಸ್ಕಾರ. ನೀವು ಜೇನು ಪೆಟ್ಟಿಗೆಯನ್ನು ಯಾವ ಊರಿಗೆ ಹೋಗ್ತಾ ಇದ್ದೀರಿ? ನಾನು ಇಲ್ಲೇ ಪಕ್ಕದಲ್ಲಿ 22 ಕಿಲೋಮೀಟರ್ ಇದೆ ಬಳ್ಳಾರಿಯಿಂದ, ಚಳಗುರ್ಕಿ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೌದಾ? ಯಾವ ರೀತಿ ಅನಿಸ್ತು ಜೇನು ಪೆಟ್ಟಿಗೆ? ನಿಮ್ಮ ಟ್ರೈನಿಂಗ್ ತೊಗೊಂಡ್ರಲ್ಲ ಜೇನು ಬಗ್ಗೆ? ಭಾಳ ಚೆನ್ನಾಗಿ ಅನಿಸ್ತಾ ಇದೆ. ಹ್ಞೂ ಸರ್. ಯಾರನ್ನ ತಗೊಳೋರಿದ್ರು ಕೂಡ ನಾನು ಪ್ರಿಫರ್ ಮಾಡ್ತೀನಿ ಹೋಗಿ ಅಂತ. ಹಾಂ ಹಾಂ. ಈಗ ಟೋಟಲ್ ಆಗಿ ಎಷ್ಟು ಪೆಟ್ಟಿಗೆ ನೀವು ಪರ್ಚೇಸ್ ಮಾಡ್ತಿದ್ದೀರಿ? ಈಗ ನಾನು 2 ಪೆಟ್ಟಿಗೆನ ಶಾಂಪಲ್ ಆಗಿ ಫಸ್ಟ್ ನೋಡೋಣ ಟ್ರಯಲ್ ಆಗಿ ಅಂತೇಳಿ 2 ಪೆಟ್ಟಿಗೆ ತೊಗೊತಿದ್ದೀರಿ. ಎಲ್ಲ ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಅನಿಸ್ತದೆ ನಿಮಗೆ? ಚೆನ್ನಾಗಿ ಅನಿಸಿದೆ. ನಾನು ಕಾಲ್ ಮಾಡಿದಾಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಈಗ ಬರೋ ರೈತರಿಗೆ ಏನು ಹೇಳ್ತೀರಿ? ಜೇನು ಪೆಟ್ಟಿಗೆ ತೊಗೊತೀವಿ ಅಂತ ಇಂಟ್ರೆಸ್ಟಿಂದ ಬರೋ ರೈತರಿಗೆ ನೀವು ಯಾರಾದರೂ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು. ಥ್ಯಾಂಕ್ ಯು. ನಮಸ್ಕಾರ ಸರ್.